ಅವರ್ ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಷ್ಟೊತ್ತಿಗೆ ಎದೊಳ್ತೀವಿ, ಎಷ್ಟೊತ್ತಿಗೆ ಹಲ್ಲುಸ್ತೀವಿ, ಎಷ್ಟೊತ್ತಿಗೆ ಸ್ನಾನ ಮಾಡ್ತೀವಿ, ಎಲ್ಲ ಆಚೆ ತಿರುಗ್ತೀವಿ, ಯಾವ ಬಟ್ಟೆ ಹಾಕ್ತೀವಿ, ಇದ್ಯಾವುದು ಅವನ ಅಪ್ಪನಾಣೆ ಹೇಳಲ್ಲ. ಸೊ ಈ ಒಂದು ಚಾನಲ್ ಒಂದೊಳ್ಳೆ ಯೂಸ್ಫುಲ್ ಆಗಲಿ ಅಂತ ಮಾಡ್ತಿರೋಂಥ ಚಾನಲ್ಲು. ಸೊ ಇದರಲ್ಲಿ ಒಂದೊಳ್ಳೆ ಕುಕಿಂಗ್ ರೆಸಿಪೀಸು ಹಾಗೆ ಗೇಮ್ಸ್, ಈ ಥರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರುತ್ತೆ. ಈ ವಿಡಿಯೋ ಮುಖಾಂತರ ನಿಮಗೂ ಏನಾದ್ರು ಒಂದು ಚಿಕ್ಕದಾಗಿ ಹೆಲ್ಪ್ ಆಗಬೇಕು, ಹಾಗೆ ಅದರಿಂದ ನಮಗೂ ಹೆಲ್ಪ್ ಆಗಬೇಕು. ಸೊ ತಡ ಮಾಡೋದು ಬೇಡ, ಇವತ್ತು ನಮ್ಮ ಶೆಫ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ರನ್ನರ್ ಅಪ್ ಆದಂಥ ನಮ್ಮ ಶೆಫ್ ಇವತ್ತು ಯಾವ ರೆಸಿಪಿ ಮಾಡ್ತಾರೆ, ಅದ್ರ ಇಂಗ್ರೀಡಿಯೆಂಟ್ಸ್ನ ನಮಗೆ ಪರಿಚಯ ಮಾಡಿಕೊಡಿ ಶೆಫ್. ಸೊ ಇವತ್ತು ಪೀನಟ್ ಬಟರ್ ಐಸ್ ಕ್ರೀಮ್ ಬಿಸ್ಕೆಟ್ ಮಾಡ್ತಾ ಇದೀವಿ. ವಾವ್. ಸೊ ಪೀನಟ್ ಬಟರ್ ಹೇಗೆ ಮಾಡೋದು, ಸೊ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನಮ್ಮ ಶೆಫ್ ಜೊತೆ ಇನ್ನೊಬ್ರು ಜೂನಿಯರ್ ಶೆಫ್ ಆಲ್ರೆಡಿ ಏನೋ ಮಾಡ್ತಾ ಇದ್ದಾರೆ. ವಾವ್, ಕ್ಲೋಸ್ ಅಪ್ ಬಾಯ್. ವಾವ್, ನೋಡಿ ಫ್ರೆಂಡ್ಸ್, ಏನೋ ಹುರಿತಾ ಇದ್ದಾರೆ. ಮೇನ್ ಚೆಫ್ ಹೇಳಿದ್ರು ಪೀನಟ್ ನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆನ ಬಿಡಿಸ್ಬೇಕು ಅಂತ, ಅದಕ್ಕೆ ರೋಸ್ಟ್ ಮಾಡ್ತಾ ಇದೀವಿ ಪೀನಟ್. ವಾವ್ ಅಪ್ಪಾಜಿ, ರೋಸ್ಟ್ ಮಾಡಿರೋ ಪೀನಟ್ಸ್ ಇಲ್ಲಿದೆ. ಸೊ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ನಮ್ಮ ಶೆಫ್ ಹೇಳ್ತಾರೆ. ಸೊ ಫ್ರೆಶ್ ಕ್ರೀಮ್ ಇದೆ, ಆಮೇಲೆ ಡಾರ್ಕ್ ಚಾಕ್ಲೇಟ್ಸ್, ನಾನು ಹನಿ ಯೂಸ್ ಮಾಡ್ತಿದ್ದೀನಿ. ಶುಗರ್ ಬೇಕಾಗಿರೋರು ಶುಗರ್ ಯೂಸ್ ಮಾಡ್ಬೋದು. ಆ್ಯಂಡ್ ಲೈಮ್, ಅದ್ರ ಜೊತೆಗೆ ಹಾಲು ಬಿಸಿ ಮಾಡಕ್ಕೆ ಇಟ್ಟಿದ್ದೀವಿ. ಸೊ ಫ್ರೆಶ್ ಕ್ರೀಮ್ ರೆಡಿ ಮಾಡಿ ಆಮೇಲೆ ಐಸ್ ಕ್ರೀಮ್ ಪ್ರಿಪೇರ್ ಮಾಡ್ತೀವಿ. ಸೊ ಶೆಫ್ ನೆಕ್ಸ್ಟ್ ಏನ್ ಮಾಡೋಣ? ಫಸ್ಟ್ ಹಾಲು ಬಿಸಿ ಆಗ್ಬೇಕು. ಸೊ ಆದ್ಮೇಲೆ ನಿಂಬೆ ನೀರು ಇಡ್ತಾರೆ. ಅಲ್ಲ, ನಿಂಬೆಹಣ್ಣು ನಾನು ಇಡ್ತೀನಿ. ಇದು ಹೇಳ್ಬೇಕಿತ್ತು ನೀನು. ಪೀನಟ್ ಹುರಿದಿರೋದನ್ನ ಸಿಪ್ಪೆ ಅದು ಇವರೇ ಮಾಡಿರೋದು. ಪೀನಟ್ ನೀಟಾಗಿ ರೋಸ್ಟ್ ಮಾಡಿದ್ದು ಇವರೇ. ಸೊ ಸ್ಪೆಷಲ್ ಪ್ರಾಸೆಸ್ ಮೇಡ್ ಬೈ ಅಥರ್ವ. ನೀವೇನ್ ಮಾಡಿದ್ರಿ, ನೀವ್ ಹೇಳ್ಬಿಡಿ. ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್. ಈ ಪ್ರೋಸೆಸ್ ನ ಮಾಡಿರೋದು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ. ಕಾಪಿ ಮಾಡ್ಬೇಡಿ. ಲಾಸ್ಟ್ ಟೈಮ್ ನಾನು ಹೇಳಿರೋದನ್ನ ಕಾಪಿ ಮಾಡ್ಬೇಡಿ. ಏನಾದ್ರು ಓನ್ ಆಗಿ ಹೇಳಿ ಬ್ರೋ, ಓನ್ ಆಗಿ ಹೇಳಿ. ಇಲ್ಲ, ನಾನು ನಮ್ಮ ದೀಪಕ್ ಅವ್ರು ಮಾಡಿರೋ ಲಾಸ್ಟ್ ಸ್ವಲ್ಪ ನಾರ್ಮಲ್ ರೋಸ್ಟ್ ಮಾಡು ಅಂತ ಹೇಳಿದ್ದೆ. ಓವರ್ ರೋಸ್ಟ್ ಆಗ್ಬಿಟ್ಟಿದ್ಯಾ? ಈ ತರ ರೋಸ್ಟ್ ಮಾಡಿದಾನೆ. ಅದು ದೀಪನ ಹಂಗ್ ರೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿದೆ. ಓ, ಈ ವಿಡಿಯೋದಲ್ಲಿ ದೀಪನ ರೋಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಆ ಕಡೆ ಈ ಕಡೆ ರೋಸ್ಟ್ ಆಗಿರೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಸೊ ಬನ್ನಿ ಫ್ರೆಂಡ್ಸ್, ಏನೋ ರೋಸ್ಟ್ ಮಾಡ್ತಾರಂತೆ. ಹಂಗೆ ರೋಸ್ಟ್ ಮಾಡಿರೋ ಈ ಪೀನಟ್ಸ್ ಇಂದ ನೆಕ್ಸ್ಟ್ ಏನೇನ್ ಮಾಡ್ತೀವಿ ನೋಡೋಣ. ಪೀನಟ್ಸ್ ಸುರಿತಾ ಇರೋದು. ಸೊ ನೆಕ್ಸ್ಟ್ ಪ್ರೊಸೀಜರ್ ನೋಡಿ. ಅಕಸ್ಮಾತ್ ಪೀನಟ್ ಸಿಪ್ಪೆನ ಏನಾದ್ರು ನಿಮ್ಗೆ ಬಿಡ್ಸಕ್ ಕಷ್ಟ ಆದ್ರೆ ಈ ತರ ರೋಸ್ಟ್ ಮಾಡಿ ನೋಡಿ, ಈ ತರ ಇಲ್ಲ ಅಂದ್ರೆ ಫೋನ್ ನಂಬರ್ ಹೇಳ್ತೀನಿ, ಇವ್ರನ್ನ ಬುಕ್ ಮಾಡಿ ಬರ್ತಾರ ಮನೆಗೆ. ವಾವ್. ಸೊ ಇಲ್ಲಿ ಹಾಲ್ಗೆ ನಿಂಬೆಹಣ್ಣು ಹಿಂಡ್ತಾ ಇದಾರೆ. ಇವತ್ತು ನಿಂಬೆಹಣ್ಣು ಹಿಂಡವರು ಚೇಂಜ್ ಆಗಿದ್ದಾರೆ. ಲಾಸ್ಟ್ ರೋಸ್ಟ್ ಮಾಡಿ ಹಾಕಿದ್ಯಲ್ಲಪ್ಪ, ಒಂದು ನಿಂಬೆಹಣ್ಣಿ ಸರಿ ಏನು ಮುಟ್ಟಲ್ಲ ಅಂತಾನೆ ಡಿಸೈಡ್ ಆಗಿದೆ. ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಸರಿ, ಬೇರೆ ಆಪ್ಷನ್ ಇಲ್ಲದೆ ನೋಡಿ ಫ್ರೆಂಡ್ಸ್, ಪನ್ನೀರ್ ರೆಡಿ ಇದೆ. ಯಾರೋ ಒಬ್ಬ ಪೀನಟ್ ರೋಸ್ಟ್ ಮಾಡಿ ರೋಸ್ಟ್ ಮಾಡ್ತೀನಿ ಅಂತ ಹೇಳಿ ಸಿಪ್ಪೆಲ್ಲ ಬಿಡಿಸ್ಕೊಂಡು ದಿಸ್ ಇಸ್ ಕಾಲ್ಡ್ ರೋಸ್ಟಿಂಗ್. ಬಿಡ್ಸಿ ಬಿಡ್ಸಿ ಬಿಡ್ಸಿ. ಆದ್ರೆ ರೋಸ್ಟಿಂಗ್ ಅನ್ನೋ ಹೆಸರಲ್ಲಿ ಬರೀ ವಿಡಿಯೋ ಮಾಡ್ಕೊಂಡು ಕೂತಿದ್ದಾನೆ. ಅಲ್ಲೋ, ನಿನ್ ಮುಖ ತೋರ್ಸೋ. ಬರೀ ಯಾವಾಗ್ಲೂ ಬರೀ ಮುಖ ಮುಚ್ಕೊಂಡೆ ಕೆಲಸ ಮಾಡ್ತೀಯಲ್ಲೋ, ಬರೀ ಮುಖ ತೋರ್ಸೋ. ನೋಡ ಎಷ್ಟು ಚಂದ. ನಮ್ಮ ತಂದೆ ಹೇಳಿದ್ದಾರೆ, ಸಹಾಯನ ತಲೆ ತಗ್ಗಿಸ್ಕೊಂಡು ಮಾಡು ಅಂತ. ಓಕೆ ನೋಡಿ, ಇವಾಗ ನಮ್ಮ ಗೆಸ್ಟ್ ಅವ್ರು ಬಂದಿದ್ದಾರೆ. ದಿಲೀಪ್ ಅವ್ರ ಅಮ್ಮ ಈ ಮನೇಲಿ ಇದ್ಕೊಂಡು ಅವ್ರನ್ನೇ ನಾವು ಗೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಕ್ಲೀನಿಂಗ್ ಪ್ರೊಸೆಸ್ನ ನಮ್ಮ ದಿಲೀಪ್ ಅವ್ರು ಮಾಡ್ತಿದ್ದಾರೆ. ಕ್ಲೀನ್ ಮಾಡಪ್ಪ, ಅಚ್ಚಕಟ್ಟ ಕ್ಲೀನ್ ಮಾಡಪ್ಪ. ಇದು ಗೆಸ್ಟ್ ರೋಲ್ ಆಯ್ತಮ್ಮ. ಓಕೆ ಫೈನಲಿ ಪೀನಟ್ಸ್ನ ರೋಸ್ಟ್ ಮಾಡಿ ಇವಾಗ ನಮ್ಮ ಬಾಯ್ಸು ಸಿಪ್ಪೆ ಎಲ್ಲ ಸುಲಿದಿದ್ದಾರೆ. ಇವಾಗ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಏನು ಪ್ರೊಸೆಸ್ ಅಂತ ನಮ್ಮ ಮೈನ್ ಚೆಫ್ ಹೇಳ್ತಾರೆ. ಚೆಫ್ ನೆಕ್ಸ್ಟ್ ಏನು? ಇವಾಗ ನಾರ್ಮಲ್ ಆಗಿ ನಿಮ್ ಪೀನಟ್ ಬಟರ್ ತಿಂತೀಯ ತಾನೆ?
ಹೌದು ಜಿಮ್ ಮಾಡ್ಬೇಕಾದ್ರೆ. ಹೌದು. ಸೊ ನೀನು ಎಷ್ಟು ಸ್ಪೆಂಡ್ ಮಾಡ್ತೀಯ ಒಂದು ಮಂತ್ಗೆ? ಅಂದ್ರೆ ಒಂದು ಬಾಕ್ಸ್ ಎಷ್ಟಿರುತ್ತೆ? ಅರ್ಧ ಕೆಜಿ ಅಂತ ಬಂದ್ರೆ ಆಲ್ಮೋಸ್ಟ್ 200-250 ರುಪೀಸ್. 250 ಎಕ್ಸಾಕ್ಟ್ಲಿ. ಸೊ ನಾನಂತೂ ಪೀನಟ್ ಬಟರ್ ಒಂದು 4-5 ಬ್ರೆಡ್ಗೆ ಮಾರ್ನಿಂಗ್ ಮತ್ತೆ ಸಂಜೆ ಯೂಸ್ ಮಾಡ್ತಿದ್ದೆ. ಸೊ ನನಗೆ ಒಂದು 8 to 9 ಡೇಸ್ ನನಗೆ 10 ಡೇಸ್, ಹಾರ್ಡ್ಲಿ 10 ಡೇಸ್. ಸೊ ಮಂತ್ಲಿ ಅಂತ ತಗೊಂಡ್ರೆ ಒಂದು 750 to 800, ಅಂದ್ರೆ ಒಳ್ಳೆ ಬ್ರಾಂಡೆಡ್ ಅಂತ ಹೋದ್ರೆ ಆಲ್ಮೋಸ್ಟ್ 1000 ಆಗುತ್ತೆ. ಹೌದು ಹೌದು ಹೌದು. ಸೊ ನಾವು 1000 ರುಪೀಸ್ ಬರೀ ಮಂತ್ಗೆ ಪೀನಟ್ ಬಟರ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಇವತ್ತು ನಮಗೆ ಸಿಕ್ಕಿದ್ದೇನು ಬರೀ ಅಂದ್ರೆ 50 ರೂಪಾಯಿಗೆ ½ ಕೆಜಿ ಬಂತು. ಕರೆಕ್ಟ್ ಅಲ್ವಾ? ಸೊ ಮಂತ್ಲಿ ಅಂತ ತಗೊಂಡ್ರು 1.5 ಕೆಜಿ ಮಾಡ್ತೀವಿ ಅನ್ಕೊಂಡ್ರು ಮ್ಯಾಕ್ಸಿಮಮ್ ಅಂದ್ರೆ 200 ರುಪೀಸ್ ಪೀನಟ್. ಸೊ ಇವಾಗ ನಾವು ಒಂದು ಬಾಕ್ಸ್ ತಗೋತೀವಿ ಅಂದ್ರೆ ಅದಕ್ಕೆ ಏನು ಇಂಗ್ರೀಡಿಯೆಂಟ್ ಆಡ್ ಮಾಡಿರ್ತಾರೆ, ಅದು ಇದು ಏನೇನೋ ಹಾಕಿರ್ತಾರೆ. ಸೊ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅಂದ್ರೆ ಹೆಲ್ತ್ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇಲ್ಲದ್ರೆ ನಾವು ಮನೇಲೆ ಮಾಡ್ತಾ ಇದೀವಿ. ಸೊ ಹೇಗೆ ಮಾಡೋದು ತೋರಿಸ್ಕೊಡ್ತೀವಿ. ಸೊ 200-300 ರೂಪಾಯಿ 250 ಅಷ್ಟೇ ಸ್ಪೆಂಡ್ ಆಗುತ್ತೆ. ಅಂಡ್ ತುಂಬಾ ಹೆಲ್ದಿ ಆಗೂ ಇರುತ್ತೆ ಅಂಡ್ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಅಥವಾ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಯಾವುದು ಇಲ್ಲ. ಅಂಡ್ ಇದರಲ್ಲಿ ನಿಮಗೆ ಫ್ಲೇವರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಫ್ಲೇವರ್ ಬರುತ್ತೆ, ಅದಕ್ಕೇನಿಲ್ಲ, ಕೊಕೋ ಪೌಡರ್ ಆಡ್ ಮಾಡಿದ್ರೆ ಸಾಕು. ಅದ್ರ ಜೊತೆಗೆ ಕ್ರಂಚಿ ಬೇಕು ಅಂದ್ರೆ ಸೊ ಫುಲ್ ಮಿಕ್ಸ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡು ಅದನ್ನ ಮಿಕ್ಸ್ ಮಾಡಿದ್ರೆ ಅದು ಕ್ರಂಚಿ ಪೀನಟ್ ಬಟರ್. ಸೊ ವೆರಿ ಸಿಂಪಲ್. ಇದೆಲ್ಲ ನಮಗ್ ಗೊತ್ತಾಗಿದ್ದು ಯಾವಾಗ ನಾವು ಕುಕಿಂಗ್ ಶುರು ಮಾಡಿದ್ವಿ. ಸೊ ಅವಾಗಲೇ ಮ್ಯಾಕ್ಸಿಮಮ್ ಅಂದ್ರೆ ಒಂದು 2 ಮಿನಿಟ್ಸ್ ತಗೊಳುತ್ತೆ ಅಷ್ಟೇ. ಸೊ ನಿಮಗೆ ಮಾರ್ಕೆಟ್ ಅಲ್ಲೇ ರೋಸ್ಟೆಡ್ ಅನ್ಸಾಲ್ಟೆಡ್ ಪೀನಟ್ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಡೈಲಿ ಮಂತ್ಲಿ ನೀವು ಅದಕ್ಕೆ 10 ರುಪೀಸ್ ಸೇವ್ ಮಾಡ್ಕೋಬಹುದು. ಸೊ ದಿಸ್ ದ ಬೆಸ್ಟ್ ಆಪ್ಷನ್. ಅದಕ್ಕೆ ಎಲ್ಲರೂ ತಿಂಗಳಿಗೆ ಒಂದ್ಸಲ ಈ ತರ ಪೀನಟ್ ತಗೊಂಡು ಮನೇಲೆ ಪೀನಟ್ ನ ಹುರ್ಕೊಂಡು ರೋಸ್ಟ್ ಮಾಡಿ ರುಬ್ಕೊಂಡು ಪೀನಟ್ ಬಟರ್ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ನಿ. ಅಂಡ್ ಸೇವ್ ಯುವರ್ ಮನಿ. ಬೆಂಗಳೂರಲ್ಲಿ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಲೋ ಎಷ್ಟೋ ತಿಂತೀಯಾ? ಇಲ್ಲ ಕಟ್ಟಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ನೀನಾದನ್ನ ಸೆಟ್ ಅಲ್ಲಿ ಇವ್ರನ್ನ ನೋಡಿರ್ತೀರ ನೀವು. ಒಂದ್ ಸ್ವಲ್ಪ ಈ ಕಡೆ ಸೈಡ್ ಆಂಗಲ್ ಇಂದ ನಿಮ್ ಕೂದಲು ತೋರಿಸ್ತೀನಿ ನೋಡಿ. ದೀಪಕ್ ಅಂತ ಇವ್ರನ್ನ ನೋಡಿದೀರಾ ನೀವು? ನಮ್ಮ ವೇದ ಅವರ ತಮ್ಮನ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಒಂದ್ಸರಿ ಈ ಕಡೆ ನೋಡಪ್ಪ, ನಾನು ನಿನ್ ಬಗ್ಗೆ ಹೇಳ್ತಿರೋದು. ನೋಡ ಈ ಕಡೆ. ಸ್ವಲ್ಪ ಏನ್ ಕೆಲಸ ಮಾಡ್ತಿದ್ಯಾ? ಅವಾಗಿಂದ ಬರೀ ನೀನ್ ತಿಂತಾ ಇದೀಯಾ? ಹೌದು. ಏನೋ ಕಂಟೆಂಟ್ ಮಾಡೋಣ ಅಂದ್ರೆ ನನ್ನ ಮಕ್ಕಳು ಅದಕ್ಕೂ ಬಿಡಲ್ಲ. ಇದಕ್ಕೆ ಏನ್ ಆಡ್ ಮಾಡ್ತಿರೋದು? ಸಾಲ್ಟಾ? ಸೊ ಇದಕ್ಕೆ ಸಾಲ್ಟ್. ಓಕೆ, ರುಚಿಗೆ ತಕ್ಕಷ್ಟು. ಸೊ ಇವಾಗ ಪೀನಟ್ ಬಟರ್ ರೆಡಿ ಆಗಿದೆ. ಜಸ್ಟ್ ತೋರಿಸ್ತೀವಿ ಲೈಕ್ ಅ ಸೆಕೆಂಡ್. ನೋಡಿ, ಪೀನಟ್ ಬಟರ್ ಇದೆ. ಸೇಮ್ ಅಮ್ಮ ಮಾಡಿರೋ ಹಾಗೆ ಇದೆ. ಸೊ ಇವಾಗ ನೋಡಿ ಪೀನಟ್ ಬಟರ್ ರೆಡಿ ಆಗಿದೆ. ಸೊ ಏನು 30 ಮಿನಿಟ್ಸ್ ತಗೊಂಡಿಲ್ಲ ತಾನೆ? 1 ಮಿನಿಟ್. ಓಕೆ, 1 to 2 ಮಿನಿಟ್ಸ್. ಸೊ 1 to 2 ಮಿನಿಟ್ಸ್ ಅಲ್ಲಿ ಪೀನಟ್ ಬಟರ್ ರೆಡಿ ಇದೆ. ಅಂಡ್ ನೀವು ನ್ಯಾಚುರಲ್ ಪೀನಟ್ ಬಟರ್, ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಏನು ಆ್ಯಡ್ ಮಾಡಿಲ್ಲ. ಬರೀ ಪೀನಟ್ನ ರುಬ್ಬಿರೋದು, ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟೇ ಮಾಡಿದ್ರೆ ನಿಮ್ ಪೀನಟ್ ರೆಡಿ ಆಗುತ್ತೆ. ಸೊ ಬೆಂಗಳೂರಲ್ಲಿ ಸೇವಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ನಾವು ಆಲ್ರೆಡಿ ನಾವು ಸೇವಿಂಗ್ಸ್ ಮಾಡಕ್ ಶುರು ಮಾಡಿದೀವಿ. ಸೊ ನೀವು ಮಾಡಿ. ಫೈನಲಿ ನಾವು ಹೋಗ್ತಾ ಇದೀವಿ ಮುಂದಕ್ಕೆ. ನೋಡೋಣ ಏನಾಗಿತ್ತು ಹಿಂದೆ ಅಂತ. ಏನಂತ ಅರ್ಥ ಆಗ್ಲಿಲ್ವಾ? ನನಗೂ ಅರ್ಥ ಆಗಿಲ್ಲ. ನನಗೂ ಅರ್ಥ ಆಗಿಲ್ಲ. ಓಕೆ, ಆಯ್ತು ಬಿಡಪ್ಪ, ಹೋಗ್ಲಿ. ಇವಾಗ ನೆಕ್ಸ್ಟ್ ನಮ್ಮ ಪ್ರೊಸೆಸ್ ಜಿಮ್ ಬ್ರೋಸ್ಗೆ ಒಂದು ಒಳ್ಳೆ ಸೊಲ್ಯೂಷನ್. ನಿಜವಾಗ್ಲೂ ಪೀನಟ್ ಬಟರ್ನ ಟೇಸ್ಟ್ ಮಾಡಿ ನೋಡ್ಬೇಕು ಅಂತ ಅನಿಸುತ್ತೆ. ಒಂದು ಸ್ಪೂನ್ ಕೊಡ್ತೀಯಾ? ಒಂದು ಸ್ಪೂನ್ ಕೊಡ್ಲಾ ಅಥವಾ ಪೀನಟ್ ಬಟರ್ ಕೊಡ್ಲಾ? ಪೀನಟ್ ಬಟರ್ ಒಂದು ಸ್ಪೂನ್ ಅಷ್ಟಾ? ಸ್ವಲ್ಪ ತಿನ್ರಿ. ಓಕೆ, ನೋಡಿ, ನ್ಯಾಚುರಲ್ ಪೀನಟ್ಟು ಟೇಸ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸಖತ್ತಾಗಿದೆ. ಅವಾಗಲೇ ದಿಲೀಪ್ ಅವ್ರು ಹೇಳ್ದಂಗೆ ಎಲ್ಲೆಲ್ಲೋ ಸುಮ್ಮನೆ ನಾವು ಎವ್ರಿ ಮಂತ್ ಪೀನಟ್ ಬಟರ್ಗೆ ಅಂತ ಅಷ್ಟೊಂದೆಲ್ಲ ಸ್ಪೆಂಡ್ ಮಾಡ್ತೀವಿ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ಪೀನಟ್ಟು, ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲವೇ ಇಲ್ಲ. ತುಂಬಾ ಚೆನ್ನಾಗಿದೆ. ಹಾಗೆ ಫ್ರೆಶ್ ಚೀಸ್ ಕೂಡ ಮಾರ್ಕೆಟಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಸೊ ನಾವು ಬರೀ 2 ಲೀಟರ್ ಹಾಲು ತಗೊಂಡು ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ ಫ್ರೆಶ್ ಚೀಸ್ ಮಾಡ್ತಾ ಇದ್ವಿ. ಸೊ ಇದರಲ್ಲೂ ನೀವು ಸೇವ್ ಮಾಡ್ಕೋಬೋದು. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಪ್ರೊಸೀಜರ್.
ಸೊ ಬೆಂಗಳೂರಲ್ಲಿ ಇದ್ದೀವಿ, ಸೇವ್ ಮಾಡಬೇಕು. ರೆಡಿ. ಆವಾಗಲೇ ಫ್ರೆಶ್ ಕ್ರೀಮ್ನ ತೋರಿಸ್ತೀನಿ ಅಂತ ಹೇಳಿದ್ರು. ಫೈನಲಿ ಚೆನ್ನಾಗಿ ಬಂದಿದೆ ಇದು ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್ ಅಲ್ಲ ಕಣ, ಫ್ರೆಶ್ ಚೀಸ್ ಕಣ. ಸಾರಿ ಯಾರು ಕರ್ಕೊಂಡ್ ಬಂದಿದ್ಯೋ? ಒಂದು ನಿಮಿಷ. ಸಾರಿ ಫ್ರೆಂಡ್ಸ್, ಫೈನಲಿ ಫ್ರೆಶ್ ಚೀಸ್ನ ಹೆಂಗೆ ಮಾಡೋದು ನ್ಯಾಚುರಲ್ ಆಗಿ ಅಂತ ನಮ್ಮ ಮೇನ್ ಚೆಫ್ ಹೇಳಿದ್ದಾರೆ. ಚೆನ್ನಾಗಿ ರುಬ್ಬಿದ್ದಾರೆ. ಸೊ ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಂಡಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು ಚೆಫ್? ನೆಕ್ಸ್ಟ್ ಇದಕ್ಕೆ ಪೀನಟ್ ಬಟರ್. ಓಕೆ, ಫ್ರೆಶ್ ಚೀಸ್ಗೆ ಪೀನಟ್ ಬಟರ್. ಓಕೆ, ಫ್ರೆಶ್ ಚೀಸ್ನ ಪೀನಟ್ ಬಟರ್ಗೆ ಏನಕ್ಕೆ ಆ್ಯಡ್ ಮಾಡ್ತೀವಿ? ಇದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅಲ್ಲ, ಇವಾಗ ನಾವು ಮಾಡ್ತಾ ಇರೋದು ಪೀನಟ್ ಬಟರ್ ಬಿಸ್ಕೆಟ್ ಅಲ್ವಾ, ಅಂದ್ರೆ ಐಸ್ ಕ್ರೀಮ್ ಬಿಸ್ಕೆಟ್ ತರ. ಸೊ ಅದಕ್ಕೆ ಪೀನಟ್ ಬಟರ್ ಫ್ಲೇವರ್ ಬೇಕು ಅಂದ್ರೆ ಇದನ್ನ ಹಾಕ್ಲೇಬೇಕು. ಸೊ ಇದು ಆಡ್ ಆನ್ ಫ್ಲೇವರ್ ತರ. ಸೊ ಹೊರಡೆಯಿಂದ ತರೋ ಬದಲು ನಾವು ಇಲ್ಲೇ ಮಾಡಿದೀವಿ. ಓಕೆ, ಸೊ ಇವಾಗ ಅದು ಜಿಮ್ ಬ್ರೋಸ್ಗೂ ಇದಕ್ಕೂ ಲಿಂಕ್ ಇಲ್ಲ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಇವಾಗ ನನಗೆ ಎಷ್ಟೋ ಸರಿ ಹೊರಡೆ ಸ್ವೀಟ್ ತಿನ್ಬೇಕು ಅಥವಾ ಏನಾದ್ರು ಆ ಥರ ಕ್ರೇವಿಂಗ್ಸ್ ತುಂಬಾನೇ ಆಗುತ್ತೆ, ಸ್ವೀಟ್ ಬೇಕು ಆ ಥರ. ಸೊ ಆ ಟೈಮಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ಕ್ರೇವಿಂಗು ಕಮ್ಮಿ ಆಗುತ್ತೆ. ಸೊ ಇದರಲ್ಲಿ ಯಾವ ಶುಗರ್ ಆ್ಯಡ್ ಆನ್ ಮಾಡಿಲ್ಲ. ಅದ್ರ ಶುಗರ್ ಬದಲು ಹನಿ ಹಾಕ್ತಾ ಇದೀವಿ. ಸೊ ಸ್ವೀಟು ಅಷ್ಟೇ, ಹನಿಯಿಂದ ನ್ಯಾಚುರಲ್ ಹನಿ. ಸೊ ಇದು ಆ್ಯಕ್ಚುಲಿ ನ್ಯಾಚುರಲ್ ಹನಿ. ಸೊ ಆ್ಯಡ್ ಆನ್ ಆ ಥರ ಯಾವುದೂ ಇಲ್ಲ. ಸೊ ಯಾವ ಥರ ನಮಗೆ ಡೈಲಿ ಏನೋ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಈ ಥರ ಮಾಡ್ಕೊಂಡು ನೀವು ಆರಾಮಾಗಿ ಮನೇಲೇ ತಿನ್ಬೋದು ಆ್ಯಂಡ್ ಮಕ್ಳಿಗೂ ಕೊಡ್ಬೋದು. ದಟ್ ಇಸ್ ದ ಬೆಸ್ಟ್ ಥಿಂಗ್. ಯಾಕಂದರೆ ಐಸ್ ಕ್ರೀಮ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ. ಈ ಥರ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ದಿನ ನೋಡ್ತಾ ಇದ್ರಿ ಬಂದ್ಬಿಡು ಚಿನಿ, ಬಂದ್ಬಿಡು ಬಂಗಾರಿ, ಅಮ್ಮೂ ಅಂದ್ಕೊಂಡು ಪಟಾಕಿ. ಮುಂದೆ ನಮ್ಮನ್ನು ನೋಡಿ ಫುಲ್ ಫಾರ್ಮಲ್ ಅವರು. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನಮ್ಮ ಮೇನ್ ಶೆಫ್ ಹೇಳ್ತಾರೆ. ಸೊ ಇವಾಗ ಹನಿ ಹಾಕಬೇಕು. ಓಕೆ, ಶುಗರ್ ಇಷ್ಟದವರು ಶುಗರ್ ಹಾಕೊಳ್ಳಿ, ಬಟ್ ನಾವು ಸ್ವಲ್ಪ ಡೈಟ್ ಕಾನ್ಶಿಯಸ್ ಅಲ್ಲಿ ಇದೀವಿ. ಸೊ ನ್ಯಾಚುರಲ್ ಹನಿ ಹಾಕ್ತಾ ಇದೀವಿ. ಎಸ್, ಲೈಟ್. ಇವಾಗ ಬಟರ್ ಪೇಪರ್ ಇಟ್ಕೊಂಡಿದೀವಿ. ಸೊ ಇದನ್ನ ಫ್ರೀಸ್ ಮಾಡಬೇಕು. ಸೊ ನೀವು ಎಷ್ಟು ಅವರ್ಸ್ ಫ್ರೀಸ್ ಮಾಡ್ಬೇಕು ಇದನ್ನ? 2 hours ಮಾಡ್ಬೋದು. ಓಕೆ, ಸೊ ಡಿಪೆಂಡ್. ಇವಾಗ ಕೆಲವು ರೆಫ್ರಿಜರೇಟರ್ ಯಾವ ಥರ ಇದೆ, ಸೊ ಅದ್ರ ಮೇಲೆ. ಸೊ ಮಿನಿಮಮ್ ಅಂದರೆ 2 hours ಅಂತೂ ರೆಫ್ರಿಜರೇಟ್ ಮಾಡಲೇಬೇಕು. ಓಕೆ ಓಕೆ. ಸೊ ಇದನ್ನ ನೀವು ಸ್ಟ್ರಾಬೆರಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯೋಗರ್ಟ್ ಯೂಸ್ ಮಾಡಿ, ಸೊ ಅದಕ್ಕೆ ಸ್ಟ್ರಾಬೆರಿ ಚಾಪ್ ಮಾಡಿ, ಸೊ ಅದಕ್ಕೆ ಹನಿ ಹಾಕಿ, ಸೊ ಆ ಥರನೂ ಮಾಡ್ಕೋಬೋದು. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಸ್ಟ್ರಾಬೆರಿ ಆ್ಯಂಡ್ ಯಾವ ಫ್ರೂಟ್ಸ್ ಬೇಕು, ಯಾವ ಫ್ಲೇವರ್ ಬೇಕು, ಸೊ ಆ ಫ್ರೂಟ್ಸನ್ನ ಕಟ್ ಮಾಡಿ ಹಾಕಿ ಯೋಗರ್ಟ್ ಜೊತೆಗೆ ಸ್ವಲ್ಪ ಹನಿ ಹಾಕಿ ಈ ಥರ ಫ್ರೀಸ್ ಮಾಡ್ಕೋಬೋದು. ಸೊ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಯಾರ್ಯಾರಿಗೆ ಯಾವ್ಯಾವ ಫ್ಲೇವರ್ಸ್ ಇಷ್ಟ ಆ ಫ್ಲೇವರ್ಸ್ನ ಆ್ಯಡ್ ಮಾಡಿಕೊಂಡು ಯೋಗರ್ಟಲ್ಲಿ. ಎಸ್. ಓಕೆ, ನಾನು ಫ್ಲೇವರ್ ತಿನ್ನಿ ನೀನು. ಪಾಪ ಇವತ್ತು ನಮ್ಮ ದೀಪ್ ಅವರು ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ನ ಇಂಪಾರ್ಟೆಂಟ್ ವ್ಯಕ್ತಿ ಮಾಡ್ತಿದ್ದಾರೆ. ಬಟ್ ಇನ್ನೊಬ್ಬ ಏನೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕ್ಯಾಮ್ರಾ ಇಟ್ಕೊಂಡು ಕರೆಕ್ಟ್ ಆಗಿ ಆಂಗಲ್ ಇಡ್ತಾ ಇಲ್ಲ, ಕರೆಕ್ಟ್ ಆಗಿ ಫ್ರೇಮ್ ಇಡ್ತಾ ಇಲ್ಲ. ಅವ್ನು ಇಷ್ಟ ಬಂದಂಗೆ ಇಡ್ತಾ ಇದ್ದಾನೆ, ಇಷ್ಟ ಬಂದಂಗೆ ಮಾಡ್ತಾ ಇದ್ದಾನೆ. ಅದು ಫ್ರೆಂಡ್ಸ್, ಈ ರೀತಿನೂ ನಾವು ಶೂಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಓಕೆ, ಇವಾಗ ಒಂದು ನಿಮಿಷ. ನಮ್ಮ ಗೆಸ್ಟ್ ಅಪಿಯರೆನ್ಸ್ ಇರೋರು ಅವಾಗವಾಗ ಕಾಣಿಸ್ಕೊತಾ ಇದ್ದಾರೆ. ಏನು ಹೇಳ್ತೀರಾ ಅಮ್ಮ ನೀವು? ಒಂದು 3 ವಾಕ್ಯದಲ್ಲಿ ಹೇಳಿ, 10 ವಾಕ್ಯದಲ್ಲೆಲ್ಲ ಹೇಳ್ಬೇಡಿ. ಅಮ್ಮ ಏನು ಹೇಳ್ತೀರಾ ನೀವು? ನಾವು ಈ ರೀತಿ ನಿಮ್ಮ ಮನೆಗೆ ಬಂದು ಈ ರೀತಿ ಅಡುಗೆ ಮಾಡ್ತಿದ್ದೀವಲ್ಲ, ನಿಮಗೆ ಖುಷಿ ಆಗ್ತದೆ ತಾನೆ? ಖುಷಿ ಆಯ್ತಪ್ಪ. ಹೌದು, ನೀವು ಖುಷಿ ಆಯ್ತು ಅಪ್ಪ ಅನ್ನೋದನ್ನ ಇಷ್ಟೊಂದು ಡೇಂಜರ್ ತರ ಹೇಳ್ತಾ ಇದ್ದೀರಾ. ದೀಪು, ನಿನ್ ನೋಡ್ಕೊಂಡು ಹೇಳ್ತಿರೋದ್ ಕಣ. ಆಕ್ಚುಲಿ ನಿನ್ ಕೈಗೆ ಕ್ಯಾಮ್ರಾ ಕೊಟ್ಟು ನಾವು ತಪ್ಪು ಮಾಡಿದ್ವಿ ಅನಿಸ್ತು. ನಾನು ವಿಡಿಯೋ ಮಾಡ್ಬೇಕಿತ್ತಣ. ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ನ ಇಂಪಾರ್ಟೆಂಟ್ ವ್ಯಕ್ತಿ ಮಾಡಿದ್ದಾರೆ. ಈ ವ್ಯಕ್ತಿ ರೆಫ್ರಿಜರೇಟರ್. ಓ, ಆಗಲ್ವಾ? ಓಕೆ, ನಮ್ಮ ಮನೇಲಿ ಫ್ರಿಡ್ಜ್ ತುಂಬಾ ಚಿಕ್ಕದಿದೆ. ಇದನ್ನ ಚಿಕ್ಕದ ಅಂತೀನ? ನೀನು ಆಕ್ಟರ್ ಕಮ್ ಕ್ಯಾಮ್ರಾಮನ್ ಆಗ್ಬೇಕಿತ್ತು.
ರೆಫ್ರಿಜರೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಶೆಫ್ ಅವರೇ? ಫಸ್ಟ್ ರೆಫ್ರಿಜರೇಟರ್ ಆಗ್ಲಿ, ಓಕೆ ಅದು ಸ್ವಲ್ಪ ಗಟ್ಟಿ ಆಗ್ಲಿ, Okay. ಅದಾದ್ಮೇಲೆ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ, ಓಕೆ ಸೊ ಅದ್ರ ಜೊತೆ ಡಿಪ್ ಮಾಡಬೇಕು. ಓಕೆ. ಸೊ ಆವಾಗ ಏನು ನೀನೇ ಹೇಳು. ಮರ್ತೋಗ್ಬಿಡ್ತಾರೆ ಗುರು ಏನದನ್ನು ಮಾಡ್ತಿರೋದು. ಹೇಳು, ನಿಮ್ ಕ್ಯಾಮ್ರಾಮನ್ ಅಂತ ಗೊತ್ತಿರ್ಬೇಕು, ನೀನು ಹೇಳು. ಕ್ಯಾಮ್ರಾಮನಿಗೆ ಗೊತ್ತಿಲ್ಲದೆ ಹೋದ್ರೂ ಪರವಾಗಿಲ್ಲ, ಆರ್ಟಿಸ್ಟ್ಗಳಿಗೆ ಗೊತ್ತಿರಬೇಕು. ನೀವು ಹಂಗಾಗಿ ದಯವಿಟ್ಟು ನೀನು artist ಅಲ್ಲ. ರಿವೀಲ್ ಮಾಡಿ. ನೀವೇನು artist ಅಲ್ಲ. ಅಲ್ಲ, ಈಗ ನೀವು ಮುಂದೆ ಆಕ್ಟ್ ನೀನು artist ಮಾಡಿ, ಅಲ್ಲ. ನೀವು ಆರ್ಟಿಸ್ಟ್ಗಳು ಅಲ್ಲ. ನಾನೀಗ ಸದ್ಯ ಕ್ಯಾಮ್ರಾಮನ್, ಹಂಗಾಗಿ ರಿವೀಲ್ ಮಾಡಿ ನೀವೇನು ಕ್ಯಾಮ್ರಾಮನ್ ಮಾತಾಡ್ಬಾರ್ದಲ್ವಾ? ಅಲ್ಲ, ಕ್ಯಾಮ್ರಾಮನ್ ಅಟ್ಲ ಅದು ಕಂಟೆಂಟ್ ಚೆನ್ನಾಗಿರುತ್ತೆ ಅಂತ ಹಿಂದ್ಗಡೆ ಮಾತಾಡ್ತಾರೆ. ಪೆನ್ ಪೇಪರ್ ತಗೋ, ಬರ್ಬೇಕು. ಪೆನ್ ಪೇಪರ್ ಏನು ಬೇಡ, ಇದು ನನಗೆ ಸಡನ್ ಆಗಿ thought ಆಗುತ್ತೆ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಬೇರೆಯವ್ರು ರೋಸ್ಟ್ ಮಾಡ್ಬೇಕು ಅಂತ ಬಂದು ಅವರೇ ರೋಸ್ಟ್ ಆಗುವಂತ ಇರುತ್ತೆ. ಮಿಸ್ ಆಯ್ತು ಗುರು, ಸಾರಿ. ಕಟ್ ಮಾಡೋ ಸಾಕು. ನಿಮ್ಮನ್ ಕಟ್ ಮಾಡ್ತೀನಿ ಸುದ್ದಿ. Zoom ಅಲ್ಲಿ cut ಮಾಡ್ತೀನಿ. ನಾನು ಗೆಸ್ಟ್ ಅಪಿಯರೆನ್ಸ್ ಆಗ್ತೀನಿ. ಇಲ್ಲಿ ವಿಡಿಯೋ ಮಾಡ್ರಿ ಅಂತ ಹೇಳಿದ್ರೆ ರೀಲ್ಸ್ ನೋಡ್ಕೊಂಡು ಕೂತಿದ್ದಾರೆ ಇವ್ರು. ಅಪರೂಪಕ್ಕೆ ಏನೋ ಒಂದು ಕೆಲಸ ಮಾಡ್ಬಿಟ್ಟು ಹಾ, ಅಲ್ಲ ಏನು ಮಾಡಿಲ್ಲ ಕಣೆ ಇವತ್ತು. ಏನ್ ಮಾಡಿದ್ರು ಇವರು? ಈ ಒಂದು ಏನು ಇಂಪಾರ್ಟೆಂಟ್ ಮಾಡಿಲ್ಲ. ಪ್ರೋಸೆಸ್ ನ ಈ ಒಂದು ಅದೊಂದು ವ್ಯಕ್ತಿ dialogue ಮಾಡಿದ್ದಾರೆ. ನಿನಗೆ ಅದು ನಂದೇ ದೀಪು, ಕಾಪಿ. ದೀಪು, ಲಾಸ್ಟ್ ವಿಡಿಯೋದಲ್ಲಿ ನೀನು ಈ ಒಂದು ಹೇಳಿದ್ದ ಇವಾಗ ಕಾಪಿ ಇಂಪಾರ್ಟೆಂಟ್ ಮಾಡ್ತೀಯ. ಪ್ರೋಸೆಸ್ ನ ಈ ವ್ಯಕ್ತಿಯವರು ಮಾಡಿದ್ದಾರೆ. ತುಂಬಾ ಟ್ರೈ ಮಾಡ್ತಿದ್ದಾರೆ. ಫ್ರೇಮ್ ಚೆನ್ನಾಗಿ ಇಡ್ತಾ ಇದೀನಿ ನಾನು, ತುಂಬಾ ಸಖತ್ತಾಗಿದೆ ಫ್ರೇಮ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಟಿವಿ ನೋಡಿ, ಇಲ್ಲಿ ನೋಡಿ ಟಿವಿಲಿ ಇಡ್ತಾ ಇದ್ದೀನಿ ನಾನು ಇವರಿಬ್ಬರನ್ನ. ಎಷ್ಟು ಚಂದ ಕಾಣಿಸ್ತಿದೆ. ಈ ಒಂದು ಇಂಪಾರ್ಟೆಂಟ್ roast ಪ್ರೋಸೆಸ್ ನ ಮಾಡ್ಬೇಕು ಅಂತ ಈ ವ್ಯಕ್ತಿಯವರು try ತುಂಬಾ ಮಾಡ್ತಾರೆ. ಮಾಡಿದ್ದಾರೆ. ಆಗ್ತಾ ಇಲ್ಲ ಪಾಪ. ತುಂಬಾ ಚೆನ್ನಾಗಿ ಪ್ಯಾನ್ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಇಟ್ಕೊಂಡು ಸೊ ಗಾಯ್ಸ್, ನೆಕ್ಸ್ಟ್ ಪ್ರೊಸೀಜರ್ ಇಲ್ಲಿ ನೋಡಿ, ಚಾಕ್ಲೇಟ್ ನ ಮೆಲ್ಟ್ ಮಾಡ್ತಾ ಇದ್ದಾರೆ ನಮ್ಮ ಶೆಫ್. ಸೊ ಇದಾದ್ಮೇಲೆ ರೆಡಿ ಆಗುತ್ತೆ. ಪ್ರೋಸೆಸ್ ಆದ್ಮೇಲೆ ಮನೆ ಹೋಗ್ತೀಯ ತಾನೆ? ಮನೆಗೆ ಹೋಗ್ತೀನಿ. ನಾನು ಕೇಳ್ತಿರೋದು ಇವನು ಎಂತ ಕಾಗೆ ನನ್ ಮಗ ಅಂದ್ರೆ, ಕಾಗೆ ನನ್ ಮಗ ಇವನು. ಕಾಗೆ ನನ್ ಮಗ ಅಂತ. ಕಾಗೆ ಅಂದ್ರೆ ಅದ್ರ ನೆಕ್ಸ್ಟ್ ನೀನು ಕಾಗೆಗೆ ದೊಡ್ಡ ಕಾಗೆ ನೀವು ಅಂತ ಸರಿ, ಹೇಳಿ. ಆಯ್ತು. ಕಮಿಂಗ್ ಬ್ಯಾಕ್ ಟು ದ ಕಂಟೆಂಟ್. ಸೊ ಇವಾಗ ಬಿಸ್ಕೆಟ್ ನ ಅದಕ್ಕೆ ಡಿಪ್ ಮಾಡಿ ತಿನ್ನೋದು ಅಷ್ಟೇ. ಬಿಸ್ಕೆಟ್ ಎಲ್ಲಿ ಮಾಡಿದೀನಿ? ಏನೋ ಬಿಸ್ಕೆಟ್ ಮಾಡಿದೀರ ಗುರು? ಎಲ್ಲಿ ಮಾಡಿದೀನಿ? ಏನೋ ಬಿಸ್ಕೆಟ್ ದೇವರಣ್ಣ, ನನಗೆ ಅವಾಗಿಂದ ವಿಡಿಯೋ ಮಾಡ್ತಿದೀವಿ, ಬಿಸ್ಕೆಟ್ ಹೆಸರು ಏನು ಅಂತ ಗೊತ್ತಾಗ. ಯಾಕಂದ್ರೆ ಅವ್ರು ಇರ್ಲೇ ಇಲ್ಲ ವಿಡಿಯೋದಲ್ಲಿ. ಹೆಲ್ಪ್ ಮಾಡಿದ್ದು ನಮ್ಮ ದೀಪ್ ಅಷ್ಟೇ. ಆಮೇಲೆ guest ಬರೀ ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್, ನೆನಪಲ್ಲಿ ಇಟ್ಕೊಳ್ಳಿ ಆಡಿಯನ್ಸ್. ಇವ್ನು ಬರೀ ವಿಡಿಯೋ ಇಟ್ಕೊಂಡು ಅದು ಫ್ರೇಮ್ ಹೆಂಗಿದೆ ಅಂತ ಗೊತ್ತಿಲ್ಲ, ಅದನ್ನು ಚೆಕ್ ಮಾಡ್ಬೇಕು ಇವಾಗ ಅದೇನ್ ಮಾಡಿದಾನಂತ. ಚೆನ್ನಾಗಿ ಬಂದಿರುತ್ತೆ. ದಯವಿಟ್ಟು ನಿಮ್ ಜೂಮ್ ಎಲ್ಲ ಹಾಕ್ಬಿಡ. ಸೊ ಫೈನಲಿ ನಾವು ಪೀನಟ್ ಬಟರ್ ಬಿಸ್ಕೆಟ್ನ ಮಾಡೋ ಟೈಮ್. ಸೊ ಇವಾಗ ಆಲ್ರೆಡಿ ಫ್ರೀಸ್ ಆಗಿದೆ ಇದು. ಸೊ ಇದನ್ನ ಈ ಡಾರ್ಕ್ ಚಾಕ್ಲೇಟ್ ಇದೆಯಲ್ಲ, ಸೊ ಅದ್ರ ಜೊತೆ ಡಿಪ್ ಮಾಡಬೇಕು. ಡಿಪ್ ಮಾಡಿದಾಗ ಸಮಥಿಂಗ್ ಲೈಕ್ ಓಕೆ ಫ್ರೆಂಡ್ಸ್, ಫೈನಲಿ ನೋಡ್ತಾ ಇದ್ದೀರಾ, ರೆಡಿ ಇದೆ. ಸೊ ಇದ್ರ ಹೆಸರನ್ನ ಇವಾಗ ಆ ಥರ ಅವ್ರು ಹೇಳ್ತಾರೆ. ಏನಿದೆ ಹೆಸರು? ಪೀನಟ್ ಬಟರ್ ಚಾಕ್ಲೇಟ್ ಆದ್ರೂ ಮಧ್ಯ ಬಿಸ್ಕೆಟ್. ನೋಡಿ, ಆವಾಗಿಂದ ಏನ್ ಮಾಡಿದೆ ಅಂತ ಕೇಳಿದ್ರೆ, ಪೀನಟ್ ರೋಸ್ಟ್ ಮಾಡಿದೆ, ಪೀನಟ್ ಸಿಪ್ಪೆ ಬಿಡಿಸಿದೆ, ಅದನ್ನ ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಫ್ರೇಮ್ ಅದು ಕರೆಕ್ಟಾಗಿ ಇಟ್ಟಿದ್ಯಾ? ತುಂಬಾ ಚೆನ್ನಾಗಿದೆ ಫ್ರೇಮ್. ಮಾತಾಡಿ. ಯಾಕೆ ಚೆನ್ನಾಗಿರೋದು? ನೀವಿಲ್ವಲ್ಲ ಪ್ರೇಮ. ಓಹೋ, ನನ್ನ ಮಗನೇ ನಿನಗೆ ನಾನು ಫ್ರೇಮ್ ಮಾಡಿಲ್ಲ. ಬರೋ ನೋಡೋ, ಫ್ರೇಮ್ ಚೆನ್ನಾಗಿ ಕಾಣಿಸ್ತೀನಿ ನೋಡೋ. ತಲೆ ನೋಡೋ ಚೆನ್ನಾಗಿದೆ ನಮ್ಮ ಫ್ರೇಮು. ಗಾಯ್ಸ್, ಏನ್ ಸಖತ್ತಾಗಿ ಕಾಣ್ತದೆ. ಸೊ ಇದು ಪೀನಟ್ ಬಟರ್ ಐಸ್ ಕ್ರೀಮ್ ಬಿಸ್ಕೆಟ್ ಅಂತ. ಸೊ ಇಲ್ಲಿ ನೋಡಿ, ಇದು ಈ ತರ ಬರುತ್ತೆ. ಸೊ ವಿ ಆರ್ ರೆಡಿ ಟು ಟೇಸ್ಟ್. ಕಾಯ್ತಾ ಇದ್ದಾನೆ. ಸೊ ನೋಡಿ, ಈ ತರ ಬರುತ್ತೆ ಇನ್ಸೈಡ್. ನಾವೇ ತಿಂದಿ, ನಾವೇ ಅಂತ ಎಲ್ಲ ಸೌಂಡ್ಗಳು ಕೊಡ್ತಾ ಇಲ್ಲ. ಆಕ್ಚುಲಿ ಸಕಲ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಮ್ಮ ಕ್ಯಾಮ್ರಾಮನ್ಗೆ ತಿನ್ಸಿ ಸ್ವಲ್ಪ.
ಏನು ಕಾಂಟ್ರಿಬ್ಯೂಷನ್ ಕೊಡ್ತಿರೋ ಆ ಥರ ತಿನ್ನಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಆ್ಯಕ್ಚುಲಿ ಇದು ಡಯಟ್ ಫುಡ್. ಸೊ ನಾವು ಡಾರ್ಕ್ ಚಾಕ್ಲೇಟ್ ಆ್ಯಡ್ ಮಾಡಿದ್ವಿ, ವಿಚ್ ಈಸ್ ನೋ ಶುಗರ್ ಅಗೇನ್. ಆ್ಯಂಡ್ ಪ್ರೊಸೀಜರ್ ಎಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಸೊ ಯಾವಾಗಾದರೂ ನಿಮಗೆ ವರ್ಕೌಟ್ ಮಾಡೋರು ಸ್ವೀಟ್ ಕ್ರೇವಿಂಗ್ಸ್ ಆದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ. ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸಲ, ಖುಷಿ ಪಡ್ತೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.